ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಅಖಿಲ ಭಾರತ ಸುಸಂಘಟಿತ ಸಮಗ್ರ ಕೃಷಿ ಪದ್ಧತಿಗಳ ಪ್ರಾಯೋಜನೆಯಿಂದ ಒಂದು ಸ್ಟಾಲ್ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ಎಲ್ಲ ರೈತರಿಗೂ ನಾನು ನಮಸ್ಕಾರ ಹೇಳ್ತಾ, ಈ ಒಂದು ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಬೆಳೆಗಳ ಜೊತೆಗೆ ವಿವಿಧ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿವಿಧ ಘಟಕಗಳನ್ನ ಸಂಯೋಜನೆ ಮಾಡಿ ಮಾಡುವಂತಹ ಒಂದು ಪದ್ಧತಿಯನ್ನು ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೀವಿ. ಯಾಕೆ ಈ ಒಂದು ಸಮಗ್ರ ಕೃಷಿ ಪದ್ಧತಿ ಇತ್ತೀಚಿನ ದಿನಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ ಅಂತಂದ್ರೆ, ಭಾರತವು ಕೃಷಿ ಪ್ರಧಾನ ರಾಷ್ಟ್ರವಾಗಿರ್ತಕ್ಕಂಥದ್ದು. ಸುಮಾರು 70% ರೈತರು ಕೃಷಿಯನ್ನೇ ಅವಲಂಬನೆ ಮಾಡಿರ್ತಕ್ಕಂಥ ಒಂದು ಉದ್ಯಮ ಅಂತಂದ್ರೆ ಅದು ಕೃಷಿ ಉದ್ಯಮ ಮಾತ್ರ. ಕೃಷಿ ಉದ್ಯಮ ಯಾವತ್ತಾದ್ರೂ ಸರಿನೇ, ನಾವು ಅದನ್ನ ಆರ್ಥಿಕವಾಗಿ ಅಭಿವೃದ್ಧಿ ಮಾಡ್ಬೇಕಂತಂದ್ರೆ ನಾವು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಕೆ ಮಾಡ್ಕೊಂಡೇ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಕೃಷಿಯಲ್ಲಿ ರಿಸ್ಕ್ ಮತ್ತೆ ಅನ್ಸರ್ಟನಿಟಿ ಅಂತ ಕರಿತೀವಿ. ಅಂದ್ರೆ ಅನಿಶ್ಚಿತತೆ ಮತ್ತು ಗಂಡಾಂತರ ಅನ್ನೋದು ಈ ಕೃಷಿಯಲ್ಲಿ ಹವ್ಯತವಾಗಿ ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಈ ಒಂದು ಕೃಷಿಯಲ್ಲಿ ರಿಸ್ಕ್ ಮತ್ತೆ ಅನ್ಸರ್ಟನಿಟಿನ ನಾವು ಕಳಿಬೇಕಂದ್ರೆ ಅಂದ್ರೆ ತೊಡಿಬೇಕಂತಂದ್ರೆ ಸಮಗ್ರ ಕೃಷಿ ಪದ್ಧತಿಯನ್ನ ನಾವು ಅಳವಡಿಕೆ ಮಾಡ್ಕೊಂಡಿದ್ದಾಗಿದ್ರೆ ರೈತರು ವರ್ಷ ಪೂರ್ತಿಯಾಗಿರ್ತಕ್ಕಂಥ ಲಾಭವನ್ನ ಪಡ್ಕೊಳ್ಳಿಕ್ಕೆ ನಾವು ಅವಕಾಶ ಆಗುತ್ತೆ. ಅಂದ್ರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಘಟಕಗಳನ್ನ ಸಂಯೋಜನೆ ಮಾಡೋದ್ರ ಮುಖಾಂತರ ರೈತರು ವರ್ಷ ಪೂರ್ತಿ ಆದಾಯವನ್ನ, ಸುಸ್ಥಿರವಾಗಿರ್ತಕ್ಕಂಥ ಆದಾಯವನ್ನ ಮತ್ತೆ ವೆಚ್ಚವನ್ನ ಕಡಿಮೆ ಮಾಡಿ ಅತಿ ಹೆಚ್ಚು ಲಾಭದಾಯಕವಾಗಿ ಮಾಡುವಂತ ಒಂದು ವ್ಯವಸ್ಥೆ ಈ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಕಾಣಬಹುದು. ಸುಮಾರು 2014ರಿಂದ ಇವತ್ತಿನ ತನಕ ನಾವು ಕರ್ನಾಟಕ ರಾಜ್ಯದಾದ್ಯಂತ ಅಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 10 ಜಿಲ್ಲೆಗಳಲ್ಲಿ ನಾವು ರೈತರ ತಾಕುಗಳಲ್ಲಿ ಸುಮಾರು 15 ವರ್ಷಗಳಿಂದ ನಾವು ಈ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನ ಮಾಡ್ಕೊಂತ ಬಂದಿದ್ದೇವೆ. ಹಾಗೆ ನೀವು ನೋಡಬಹುದು, ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ರೈತರ ಯಶೋಗಾಥೆಗಳನ್ನ ನಾವು ಪ್ರದರ್ಶನ ಮಾಡಿರ್ತೇವೆ. ಈ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಕೆ ಮಾಡ್ಕೊಂಡಿರ್ತಕ್ಕಂಥ ರೈತರು ಇವತ್ತು ಆರ್ಥಿಕವಾಗಿ ಮತ್ತೆ ಅವ್ರ ಆರ್ಥಿಕವಾಗಿ ತಮ್ಮ ಜೀವನವನ್ನ ಉತ್ತಮವಾಗಿ ಸಾಗಿಸ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಸಮಗ್ರ ಕೃಷಿ ಪದ್ಧತಿ ಒಂದು ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.